ಕನಸು ಮತ್ತು ಅದರ ಶುಭ ಹಾಗೂ ಅಶುಭ ಸೂಚಕಗಳು. ಶುಭ ಸೂಚಕ ಕನಸುಗಳು. 1. ದೇವರು ಅಥವಾ ದೇವಸ್ಥಾನ. ಕನಸಿನಲ್ಲಿ ದೇವರು ಕಾಣಿಸಿಕೊಂಡರೆ ಅದು ಕೆಲಸದಲ್ಲಿ ಯಶಸ್ಸು ಮತ್ತು ಮಾನಸಿಕ ಶಾಂತಿಯ ಸಂಕೇತ. 2. ಹಣ್ಣು ತುಂಬಿದ ಮರ. ಇದು ಸಂಪತ್ತು ಮತ್ತು ಸಮೃದ್ಧಿಯ ಮುನ್ಸೂಚನೆಯಾಗಿದೆ. 3. ಆನೆ ಅಥವಾ ಬಿಳಿ ಕುದುರೆ. ರಾಜಯೋಗ ಅಥವಾ ಸಮಾಜದಲ್ಲಿ ಗೌರವ ಹೆಚ್ಚಾಗುವುದನ್ನು ಇದು ಸೂಚಿಸುತ್ತದೆ. 4. ನಗು ಅಥವಾ ಸಂತೋಷ. ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಇರುತ್ತದೆ. 5. ಸ್ವತಃ ಸಾಯುವುದು. ನೀವು ಸಾಯುತ್ತಿರುವಂತೆ ಕನಸು ಬಿದ್ದರೆ ನಿಮ್ಮ ಜೀವಿತಾವಧಿ ಹೆಚ್ಚಾಗುತ್ತದೆ ಮತ್ತು ಅನಾರೋಗ್ಯವಿದ್ದರೆ ಗುಣಮುಖರಾಗುವಿರಿ ಎಂದು ಅರ್ಥ. 6. ಸತ್ತ ಹಾವು. ಕನಸಿನಲ್ಲಿ ಸತ್ತ ಹಾವು ಕಂಡರೆ ನಿಮ್ಮ ಜೀವನದ ಕಷ್ಟದ ಕಾಲ ಮುಗಿದು ಒಳ್ಳೆಯ ದಿನಗಳು ಬರಲಿವೆ ಎಂದರ್ಥ. ಸ್ಮಶಾನ ಅಥವಾ ಏಕಾಂತ ಸ್ಥಳದಲ್ಲಿ ನಿಮ್ಮನ್ನು ನೀವು ಕಂಡರೆ ಅದು ಅದೃಷ್ಟದ ಸಂಕೇತ ಮತ್ತು ಯಶಸ್ಸು ದೊರೆಯಲಿದೆ ಎಂಬುದರ ಮುನ್ಸೂಚನೆ. ಗೂಬೆಯನ್ನು ನೋಡುವುದು ಹಠಾತ್ ಧನಲಾಭ ಅಥವಾ ಕೆಲಸದಲ್ಲಿ ಯಶಸ್ಸಿನ ಸಂಕೇತ. ಅಶುಭ ಅಥವಾ ಎಚ್ಚರಿಕೆಯ ಕನಸುಗಳು. ಹಾವಿನ ಕಡಿತ. ಶತ್ರುಗಳಿಂದ ತೊಂದರೆ ಅಥವಾ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕೆಂದು ಅರ್ಥ. 2. ಎತ್ತರದಿಂದ ಬೀಳುವುದು. ವ್ಯವಹಾರದಲ್ಲಿ ನಷ್ಟ ಅಥವಾ ಆತ್ಮವಿಶ್ವಾಸದ ಕೊರತೆಯೆಂದು ತೋರಿಸುತ್ತದೆ. 3. ಬೆಂಕಿ. ಮನೆಯಲ್ಲಿ ಕಲಹ ಅಥವಾ ಮಾನಸಿಕ ಒತ್ತಡದ ಸಂಕೇತವಾಗಿರಬಹುದು. 4. ಹಲ್ಲು ಉದುರುವುದು. ಕುಟುಂಬದ ಸದಸ್ಯರ ಅನಾರೋಗ್ಯ ಅಥವಾ ಯಾವುದೋ ನಷ್ಟದ ಸೂಚನೆ ಎಂದು ನಂಬಲಾಗುತ್ತದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.